ಒಂದು ಬಸ್ 69 km/h ವೇಗದಾಗ 55 ನಿಮಿಷದಾಗ ಕ್ರಮಿಸುವ ದೂರ ಎಷ್ಟು ಅಂತ ಕೇಳ್ಯಾರ. ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಸ್ಪೀಡ್ ಎಷ್ಟೈತಿ 69 km ಐತಿ. ಟೈಮ್ 55 ನಿಮಿಷ ಕೊಟ್ಟಾನ ಡಿವೈಡೆಡ್ ಬೈ 60 ಮಾಡಿದ್ವಿ ಅಂದ್ರೆ ಅವರ್ನಾಗ ಆಗುತ್ತೆ. 3 20 3 2 3 3 ಆಯ್ತು. 5 11 5 4 20 ಆಯ್ತು. ಇದೆಷ್ಟಾಗುತ್ತೆ? 11 3 33 11 2 22 253 ಡಿವೈಡೆಡ್ ಬೈ 4 ಆಯ್ತು. 4 6 24 4 3 ಅಂದ 63.25 km ಡಿಸ್ಟೆನ್ಸ್ ಆಗುತ್ತೆ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ, ತಂಗ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಒಬ್ಬ ವ್ಯಕ್ತಿ 1800 ಮೀಟರ್ ಉದ್ದದ ರಸ್ತೆಯನ್ನು 6 ನಿಮಿಷಗಳಲ್ಲಿ ಓಡುತ್ತಾನೆ. ಅವನ ವೇಗವನ್ನು ಮೀಟರ್ ಪರ್ ಸೆಕೆಂಡ್ ನಲ್ಲಿ ಕಂಡುಹಿಡ್ರಿ ಅಂತ ಕೇಳ್ಯಾರ. ನೋಡ್ರಿ ಇಲ್ಲಿ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಕತಿ. ಇಲ್ಲಿ ಡಿಸ್ಟೆನ್ಸ್ ಎಷ್ಟು ಕೊಟ್ಟನ? 1800 ಮೀಟರ್ ಕೊಟ್ಟನ. ಸ್ಪೀಡ್ ಇಲ್ಲಿ 6 ನಿಮಿಷದ ಸ್ಪೀಡ್ ಕಂಡುಹಿಡಿಯೋಣ. 6 ನಿಮಿಷದಾಗ ಓಡ್ತಾನ. ಇದು 6 ನಿಮಿಷ ಇದ್ದಿದ್ದು ಸೆಕೆಂಡಿಗೆ ಕನ್ವರ್ಟ್ ಮಾಡಕ್ಕೆ ಇಂಟು 60 ಆಕತಿ. ಸ್ಪೀಡ್ ಈಸ್ ಈಕ್ವಲ್ ಟು 1800 ಡಿವೈಡೆಡ್ ಬೈ 6 ಇಂಟು 60 ಆಗುತ್ತೆ. 0 0 ಕ್ಯಾನ್ಸಲ್. 6 3 18 6 5 30 ಅಂದ್ರೆ 5 ಮೀಟರ್ ಪರ್ ಸೆಕೆಂಡ್ ಏನಾಕತಿ? ಸ್ಪೀಡ್ ಆಕತಿ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. 100 ಕಿಲೋಮೀಟರ್ ಉದ್ದದ ನೇರ ರಸ್ತೆ ವಿರುದ್ಧ ತುದಿಗಳಿಂದ ಇಬ್ಬರು ಸೈಕಲ್ ಸವಾರರು ಒಂದೇ ಸಮಯದಲ್ಲಿ ಪ್ರಯಾಣ ಆರಂಭಿಸುತ್ತಾರೆ. ಒಬ್ಬರ ವೇಗ 20 km/h ಮತ್ತು ಇನ್ನೊಬ್ಬರ ವೇಗ 30 km/h ಆಗೈತಿ. ಅವರು ಒಬ್ಬರನ್ನೊಬ್ಬರು ಭೇಟಿಯಾಗಲು ಎಷ್ಟು ಸಮಯ ಬೇಕಂತ ಕೇಳಿದ್ರೆ, ನೋಡ್ರಿ ಇಬ್ರು ಇಲ್ಲಿ ಅಪೋಸಿಟ್ ಡೈರೆಕ್ಷನ್ ಬರಕತ್ತಾರ. ಇವನ್ 20 ಇದ್ರೆ ಇವನ್ 30 km/h ಐತಿ. ನೋಡ್ರಿ ಅಪೋಸಿಟ್ ಡೈರೆಕ್ಷನ್ ಬರುವಾಗ ಡಿಸ್ಟೆನ್ಸ್ ಎಷ್ಟೈತಿ? 200 km ಐತಿ. ಅಪೋಸಿಟ್ ಡೈರೆಕ್ಷನ್ ಬರುವಾಗ ಸ್ಪೀಡ್ ಇಬ್ಬರದು ಕೂಡಿಸ್ಬೇಕು. ಅಂದ್ರೆ 200 ಡಿವೈಡೆಡ್ ಬೈ 50 ಮಾಡಿದ್ರೆ ಎಷ್ಟು ಅವರ್ ಆಕತಿ? 4 ಅವರ್ನಾಗ ಇಬ್ರು ಮೀಟ್ ಆಕಾರ. ಆಪ್ಷನ್ ಬಿ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ. 8 km/h ವೇಗದಲ್ಲಿ ನಡೆಯುತ್ತಾಳೆ. 27 ನಿಮಿಷಗಳಲ್ಲಿ ಒಂದು ಸೇತುವೆಯನ್ನು ದಾಟುತ್ತಾಳೆ. ಆ ಸೇತುವೆ ಉದ್ದ ಎಷ್ಟು ಅಂತ ಕೇಳಿದ್ರೆ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಯ್ತು. ಸ್ಪೀಡ್ ಎಷ್ಟೈತಿ? 8 km/h. ಟೈಮ್ 27 ನಿಮಿಷ ಕೊಟ್ರ ಕನ್ವರ್ಟ್ ಮಾಡಕ್ಕೆ ಏನ್ ಮಾಡ್ತೀನಿ? ಡಿವೈಡೆಡ್ ಬೈ 60 ಮಾಡ್ತೀನಿ. 4 2 8 4 15 69 3 9 27 3 5 15 9 2 18 ಡಿವೈಡೆಡ್ ಬೈ 5 ಮಾಡಿದ್ರೆ ಎಷ್ಟಾಗತ್ತೆ? 3.6 km ಆಕತಿ. ಮೀಟರ್ನಾಗ ಕನ್ವರ್ಟ್ ಮಾಡಿದ್ರೆ 3600 ಮೀಟರ್ ಆಗುತ್ತೆ. ಅಂದ್ರೆ ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಪಟ್ಟಣಗಳ ನಡುವಿನ ದೂರವನ್ನು 60 km/h ವೇಗದಲ್ಲಿ 9 ಗಂಟೆಯಲ್ಲಿ ಕ್ರಮಿಸಲಾಗುತ್ತೆ. ಪ್ರಯಾಣದ ಸಮಯವನ್ನು 1 ಗಂಟೆ ಉಳಿಸಲು ವೇಗವನ್ನು ಎಷ್ಟು ಹೆಚ್ಚಿಸಬೇಕಂತ ಕೇಳಿದ್ರೆ, ಡಿಸ್ಟೆನ್ಸ್ ಏನಕತಿ ಇಲ್ಲಿ? ಸ್ಪೀಡ್ ಇಂಟು ಟೈಮ್ ಆಗುತ್ತೆ. ಸ್ಪೀಡ್ ಎಷ್ಟು ಕೊಟ್ಟನ? 60 km/h. ಟೈಮ್ 9 ಅವರ್ ಕೊಟ್ಟನ. ಡಿಸ್ಟೆನ್ಸ್ ಎಷ್ಟತ್ತ? 540 km ಆಗುತ್ತೆ. ಇದ್ರಾಗ 1 ತಾಸು ಉಳ್ಸಕ್ ಅದ್ರ ಡಿಸ್ಟೆನ್ಸ್ ಸ್ಪೀಡ್ ನ ಎಷ್ಟು ಜಾಸ್ತಿ ಮಾಡ್ಬೇಕಂತ ಕೇಳಿದ್ರೆ, ಸ್ಪೀಡ್ ಈಸ್ ಕೊಟ್ಟು ಡಿಸ್ಟೆನ್ಸ್ ಎಷ್ಟೈತಿ? 540 km. ಅದನ್ನ 1 ಗಂಟೆ ಕಮ್ಮಿ ಮಾಡಿದ್ರೆ ಎಷ್ಟಾಗತ್ತೆ? 8 ಗಂಟೆ ಒಳಗೆ ಹೋಗ್ಬೇಕು. ಅಂದ್ರೆ ಎಷ್ಟಾಗ್ತಿದೆ? 67.5 km/h ಸ್ಪೀಡ್ ಆಗುತ್ತೆ. ಎಷ್ಟು ಜಾಸ್ತಿ ಮಾಡ್ಬೇಕು? ಇಲ್ಲಿ ಸ್ಪೀಡ್ ಒಣ್ಣಕ್ಕೆ ಎಷ್ಟೈತಿ? 60 ಐತಿ. ಆಮೇಲೆ ಎಷ್ಟಾಯ್ತು? 67.5 km ಮಾಡ್ಬೇಕು. ಅಂದ್ರೆ 7.5 km/h ನ ಸ್ಪೀಡ್ ಜಾಸ್ತಿ ಮಾಡ್ಬೇಕು. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಟ್ಯಾಕ್ಸಿ ಪಿ ನಗರದಿಂದ ಕ್ಯೂ ನಗರಕ್ಕೆ 60 km/h ಸರಾಸರಿ ವೇಗದಲ್ಲಿ ಪ್ರಯಾಣಿಸುತ್ತದೆ. ಹಿಂತಿರುವಾಗ ಟ್ರಾಫಿಕ್ ಕಾರಿನ ಟ್ಯಾಕ್ಸಿಯ ಸರಾಸರಿ ವೇಗವು 20 km/h ಕಡಿಮೆ ಆಕತಿ. ಸಂಪೂರ್ಣ ಪ್ರಯಾಣದ ಸರಾಸರಿ ವೇಗವನ್ನು ಕಂಡುಹಿಡಿದಂತರ ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಏನಾಗತ್ತೆ? ಇದು 2s1 ಇಂಟು s2 ಡಿವೈಡೆಡ್ ಬೈ ಸ್ಪೀಡ್ 1 ಪ್ಲಸ್ ಸ್ಪೀಡ್ 2 ಆಯ್ತು. 2 ಇಂಟು 1ಕ್ಕ ಸ್ಪೀಡ್ ಎಷ್ಟೈತಿ? 60 ಐತಿ. ಇಲ್ಲಿ ಆಮೇಲೆ ಟ್ರಾಫಿಕ್ ಕಾರಿನಿಂದ 20 km/h ಕಮ್ಮಿ ಆಯ್ತಂದ್ರೆ ಉಳಿದಿದೆ ಎಷ್ಟು? 60 ಡಿವೈಡೆಡ್ ಬೈ 60 ಪ್ಲಸ್ 40 ಆಯ್ತು. ಇದೆಷ್ಟಾಗುತ್ತೆ? 6 2 12 12 4 48 ಇಂಟು 2 100 ಡಿವೈಡೆಡ್ ಬೈ ಇದು 100 ಆಯ್ತು. 100 ಕ್ಯಾನ್ಸಲ್ ಆಗಿ ಉಳಿದಿದ್ದಷ್ಟು 48 km/h ಎವರೇಜ್ ಸ್ಪೀಡ್ ಆಕತಿ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಕತಿ. ಒಂದು ಬೈಕ್ 75 km/h ವೇಗದಲ್ಲಿ ಒಂದು ಸೇತುವೆಯನ್ನು ದಾಟುತ್ತದೆ. ಸೇತುವೆ ದಾಟಲು 20 ನಿಮಿಷಗಳನ್ನು ತೆಗೆದುಕೊಂಡ್ರೆ ಆ ಸೇತುವೆ ಉದ್ದ ಎಷ್ಟು ಅಂತ ಕೇಳಿದ್ರೆ, ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆಯ್ತು. ಸ್ಪೀಡ್ ಎಷ್ಟೈತಿ? 75 km/h. ಟೈಮ್ ಎಷ್ಟು ಕೊಟ್ಟನ? 20 ನಿಮಿಷ ಕೊಟ್ಟನ. ಡಿವೈಡ್ ಬೈ 60 ಮಾಡಿದ್ರೆ ಅವರ್ ಆಕತಿ. 0 0 ಕ್ಯಾನ್ಸಲ್. 2 1 2 3 6 3 2 6 3 5 15 ಅಂದ್ರೆ ಡಿಸ್ಟೆನ್ಸ್ ಎಷ್ಟತ್ತೆ? 25 km ಆಕತ್ತೆ. ಆಪ್ಷನ್ ಡಿ ಕರೆಕ್ಟ್ ಆನ್ಸರ್ ಆಕತಿ. ಒಬ್ಬ ವ್ಯಕ್ತಿ 72 ನಿಮಿಷಗಳಲ್ಲಿ 7.5 km ದೂರವನ್ನು ಕ್ರಮಿಸಲು ನಿರ್ಧರಿಸುತ್ತಾನೆ. ಅವನು ದೂರದ 2/3 ಭಾಗವನ್ನು 5 km/h ವೇಗದಲ್ಲಿ ಕ್ರಮಿಸುತ್ತಾನೆ ಮತ್ತು ಉಳಿದ ದೂರವನ್ನು ಬೇರೆ ವೇಗದಲ್ಲಿ ಕ್ರಮಿಸುತ್ತಾನೆ. 2/3 ಭಾಗ ದೂರವನ್ನು ಕ್ರಮಿಸಿದ ನಂತರ ಅವನ ವೇಗ ಎಷ್ಟಾಗತ್ತೆ ಅಂತ ಕೇಳಿದ್ರೆ, ನೋಡ್ರಿ ಇಲ್ಲಿ ಮೊದಲಕ್ಕ 72 ನಿಮಿಷದಾಗ 7.5 km ಹೋಗಕ್ಕೆ ಅವನ ಸ್ಪೀಡ್ ಎಷ್ಟಾಗತ್ತೆ? ಇಲ್ಲಿ 7.5 ಡಿವೈಡೆಡ್ ಬೈ 72 ನಿಮಿಷ ಅಂದ್ರೆ ಎಷ್ಟಾಗತ್ತೆ? 72 ನಿಮಿಷ ಅಂದ್ರೆ 1 ತಾಸು 12 ನಿಮಿಷ ಆಗತ್ತೆ. ಡಿವೈಡ್ ಬೈ 60 ಮಾಡಿ 12 1 12 5 60 ಅಂದ್ರೆ 6/5 ಅವರ್ ಆಯ್ತು. 6 ಇಂಟು 5 ಆತಿದೆ. ಇಲ್ಲಿ ಎಷ್ಟಾಗತ್ತೆ? 3 2 6 3 2 6 3 5 15 25 ಇಂಟು 5 ಆಯ್ತು. ಅಂದ್ರೆ 125 ಆಗತ್ತೆ. ಡಿವೈಡೆಡ್ ಬೈ 2 ಐತೆ. ಅಂದ್ರೆ 6.25 km/h ಏನಾಗ್ತಿದ್ರದು ಸ್ಪೀಡ್ ಆಯ್ತು. ಅಂದ್ರೆ ಇದು ಎವರೇಜ್ ಸ್ಪೀಡ್ ಆಕತಿ ಟೋಟಲ್ ಡಿಸ್ಟೆನ್ಸ್ ಇದ್ದು. ಇಲ್ಲಿ ನೋಡ್ರಿ ಎವರೇಜ್ ಸ್ಪೀಡ್ ಈಸ್ ಈಕ್ವಲ್ ಟು ಏನಾಗತಿ? ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಆಯ್ತು. ಎವರೇಜ್ ಸ್ಪೀಡ್ ಎಷ್ಟು ಬಂದೈತಿ? ಇಲ್ಲಿ 6.25 km/h ಬಂದೈತಿ.
ಟೋಟಲ್ ಡಿಸ್ಟೆನ್ಸ್ ಎಷ್ಟೈತಿ 7.5 ಕಿಲೋಮೀಟರ್ ಐತಿ. ಇಲ್ಲಿ ನೋಡ್ರಿ 2/3 ಭಾಗನ 5 ಕಿಲೋಮೀಟರ್ ಪರ್ ಅವರ್ ನ್ಯಾಗ ಹೋಗ್ಯಾನಂದ್ರ 7.5 ಕಿಲೋಮೀಟರ್ದು 2/3 ಅಂದ್ರೆ ಎಷ್ಟಾಗತಿ 3 6 3 15 ಅಂದ್ರೆ 5 ಕಿಲೋಮೀಟರ್ ಆತ. ಉಳಿದಿದ್ದೆಷ್ಟು 2.5 ಕಿಲೋಮೀಟರ್ ಮತ್ ಉಳಿದೈತಿ. 5 ಕಿಲೋಮೀಟರ್ನ ಎಷ್ಟು ಹೋಗ್ಕನವ 5 ಕಿಲೋಮೀಟರ್ನ 5 ಕಿಲೋಮೀಟರ್ ಪರ್ ಅವರ್ ನ್ಯಾಗ ಹೋಗ್ಕನ ಡಿವೈಡೆಡ್ ಬೈ 5 ಆತ. ಉಳಿದ 2.5 ಕಿಲೋಮೀಟರ್ ಅವರ್ ಸ್ಪೀಡ್ ಏನಕತಿ ಎಕ್ಸ್ ಅಂತ ತಗೋತೀನಿ. ಇಲ್ಲಿ 5 ಕ್ಯಾನ್ಸಲ್ ಆಗಿ ಇಲ್ಲಿ ಉಳಿದಿದ್ದು ಒಂದು LCM ಎಕ್ಸ್ ಆಕತಿ ಅಂದ್ರ 625 ಈಸ್ ಈಕ್ವಲ್ ಟು 7.5 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 2.5 ಡಿವೈಡೆಡ್ ಬೈ ಎಕ್ಸ್. ಎಕ್ಸ್ ಮೇಲೆ ಹೋಗುತ್ತೆ ಇಲ್ಲಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ. 6.25 ಎಕ್ಸ್ 6.25 ಇಂಟು 2.5 ಮಾಡಿದ್ರೆ ಎಷ್ಟಾಗತಿ 15.625 ಆತ ಈಸ್ ಈಕ್ವಲ್ ಟು 7.5 ಎಕ್ಸ್ ಆತ. ಇದು ಆ ಸೈಡ್ ಉಳಿದಿದ್ದೆಷ್ಟು 15.625 ಈಸ್ ಈಕ್ವಲ್ ಟು 7.5 ಒಳಗೆ 6.25 ಹೋದ್ರೆ ಎಷ್ಟಾಗುತ್ತೆ 1.25 ಎಕ್ಸ್ ಉಳಿತೈತಿ. ಆಮೇಲೆ ನೋಡ್ರಿ ಇದು ಡಿವೈಡೆಡ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತೈತಿ 15.625 ಡಿವೈಡೆಡ್ ಬೈ ಎಷ್ಟೈತಿ 1.25 ಎಕ್ಸ್ ಮಾಡಿದ್ರೆ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತೈತಿ 12.5 ಕಿಲೋಮೀಟರ್ ಪರ್ ಅವರ್ ಬರ್ತೈತಿ. ಅಂದ್ರೆ ಉಳಿದ ದೂರನ ಕ್ರಮಶಃ ಸ್ಪೀಡ್ ಎಷ್ಟಾಗತಿ 12.5 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಆಪ್ಷನ್ ಸಿ ಕರೆಕ್ಟ್ ಆನ್ಸರ್ ಆಗುತ್ತೆ. 6 ಗಂಟೆಗಳ ಕಾಲ 60 ಮೈಲ್ ಪರ್ ಗಂಟೆ ವೇಗದಲ್ಲಿ ಮತ್ತಷ್ಟು 6 ಗಂಟೆಗಳ ಕಾಲ 40 ಮೈಲ್ ಗಂಟೆಯಲ್ಲಿ ವೇಗದಲ್ಲಿ ಕಾರ್ ಓಡಿಸಿ ನಾನು ಒನ್ನೆಕ್ ಡಿಸ್ಟೆನ್ಸ್ ಎಷ್ಟಾಗೈತಿ 6 ಗಂಟೆಗಳ 60 ಕಿಲೋಮೀಟರ್ ಪರ್ ಅವರ್ ಹೋದ್ರೆ 360 ಕಿಲೋಮೀಟರ್ ಆಯ್ತು. ಆಮೇಲೆ ಎರಡನೇ ಡಿಸ್ಟೆನ್ಸ್ ಎಷ್ಟೈತಿ 6 ಗಂಟೆ ಒಳಗೆ 40 ಕಿಲೋಮೀಟರ್ ಪರ್ ಅವರ್ ಹೋದ್ರೆ ಎಷ್ಟಾಗುತ್ತೆ 240 ಕಿಲೋಮೀಟರ್ ಆಯ್ತು. ಟೋಟಲ್ ಡಿಸ್ಟೆನ್ಸ್ ಎಷ್ಟು ಆಗ್ತಿದೆ ಟೋಟಲ್ ಡಿಸ್ಟೆನ್ಸ್ 600 ಕಿಲೋಮೀಟರ್ ಆಯ್ತು. ಟೋಟಲ್ ಟೈಮ್ ಎಷ್ಟು ಕೊಟ್ಟಾನ ಇಲ್ಲಿ 6 ಗಂಟೆ ಆಮೇಲೆ 6 ಗಂಟೆ ಅಂದ್ರೆ 12 ಅವರ್ ಆಯ್ತು. ಎವರೇಜ್ ಸ್ಪೀಡ್ ಏನಕತಿ ಇಲ್ಲಿ ಟೋಟಲ್ ಡಿಸ್ಟೆನ್ಸ್ 600 ಡಿವೈಡೆಡ್ ಬೈ ಟೋಟಲ್ ಟೈಮ್ 12 ಅವರ್ ಅಂದ್ರೆ ಎಷ್ಟಾಗುತ್ತೆ 50 ಕಿಲೋ ಮೈಲ್ಸ್ ಪರ್ ಅವರ್ ಟೋಟಲ್ ಎವರೇಜ್ ಸ್ಪೀಡ್ ಆಕೈತಿ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಕೈತಿ. ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಇಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ. ಇದೇ ವೇಗದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಸಂಚರಿಸುತ್ತ 2 ರೈಲುಗಳಿವೆ. ಪ್ರತಿಯೊಂದು ರೈಲಿನ ಉದ್ದ 120 ಮೀಟರ್ ಮತ್ತು ಅವು 8 ಸೆಕೆಂಡ್ಗಳಲ್ಲಿ ಪರಸ್ಪರ ದಾಟುತ್ತವೆ. ಪ್ರತಿಯೊಂದು ರೈಲಿನ ವೇಗ ಎಷ್ಟಂತ ಕೇಳ್ಯಾರ. ಎರಡು ಅಪೋಸಿಟ್ ಡೈರೆಕ್ಷನ್ ಬರಾಕತ್ತ ಅಂದ್ರೆ 2 ಟ್ರೈನಿಂದ ಸ್ಪೀಡ್ ಏನಕತಿ ಕೂಡಿಸ್ತೈತಿ. 2 ಟ್ರೈನಿನ ಸ್ಪೀಡ್ ಸೇಮ್ ಆಗಂದ್ರೆ ಏನಕತಿ 2 ಎಸ್ ಆಗತ್ತ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಮತ್ತೆ ಒಂದ್ ಟ್ರೈನಿಂದ 120 ಮೀಟರ್ ಐತಿ ಅಂದ್ರೆ ಇನ್ನೊಂದು ಟ್ರೈನ್ 120 ಮೀಟರ್ ಅಂದ್ರೆ ಟೋಟಲ್ ಎಷ್ಟಾಗುತ್ತೆ 240 ಮೀಟರ್ ಆಗುತ್ತೆ. ಸ್ಪೀಡ್ ಕಂಡು ಹಿಡಿಬೇಕು. ಟೈಮ್ ಸ್ಪೀಡ್ ಎಷ್ಟಾಗುತ್ತೆ 2s ಆಗುತ್ತೆ. ಟೈಮ್ 8 ಸೆಕೆಂಡ್ ಕೊಟ್ಟನ 2s ಇಸ್ ಈಕ್ವಲ್ ಟು 240 ಡಿವೈಡೆಡ್ ಬೈ 8 ಮಾಡಿದ್ರೆ ಎಷ್ಟಾಗ್ತದೆ 30 ಆಗುತ್ತೆ. ಸ್ಪೀಡ್ ಎಷ್ಟಾಗುತ್ತೆ 15 ಮೀಟರ್ ಪರ್ ಸೆಕೆಂಡ್ ಪ್ರತಿ ಟ್ರೈನಿನ ಸ್ಪೀಡ್ ಆಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಕಾರ್ 84 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ 60 ಕಿಲೋಮೀಟರ್ ದೂರವನ್ನು ಕ್ರಮಿಸುತ್ತೆ. ಸಂಪೂರ್ಣ ಪ್ರಯಾಣ ಸರಾಸರಿ ವೇಗ 72 ಕಿಲೋಮೀಟರ್ ಪರ್ ಅವರ್ ಆಗಿದ್ರೆ ಮುಂದಿನ 60 ಕಿಲೋಮೀಟರ್ ಪ್ರಯಾಣಕ್ಕೆ ಕಾರಿನ ವೇಗ ಎಷ್ಟು ಬೇಕಂತ ಕೇಳಿ ಇಲ್ಲಿ ಎವರೇಜ್ ಸ್ಪೀಡ್ ಇಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಟೋಟಲ್ ಟೈಮ್ ಮತ್ತೆ ಎವರೇಜ್ ಸ್ಪೀಡ್ ಎಷ್ಟು ಕೊಟ್ಟನ ಇಲ್ಲಿ 72 ಕಿಲೋಮೀಟರ್ ಪರ್ ಅವರ್ ಕೊಟ್ಟನ. ಟೋಟಲ್ ಡಿಸ್ಟೆನ್ಸ್ ಎಷ್ಟಾಗತ್ತೆ ಮೊದಲಕ್ಕೆ 60 ಆಮೇಲೆ 60 ಟೋಟಲ್ ಡಿಸ್ಟೆನ್ಸ್ 120 ಕಿಲೋಮೀಟರ್ ಆಗುತ್ತೆ. ಮೊದಲ 60 ಕಿಲೋಮೀಟರ್ನ ಎಷ್ಟು ಸ್ಪೀಡ್ ಹೋಗುತ್ತೆ 80 ಕಿಲೋಮೀಟರ್ ಪರ್ ಅವರ್ ಹೋಗತಿ. ಉಳಿದ 60 ಕಿಲೋಮೀಟರ್ ಪರ್ ನ ಎಕ್ಸ್ ಅವರ್ ಹೋಗತಿ. ಇಲ್ಲಿ 12 ಹತ್ಲೆ 12 ಆರ್ಲೆ 2 ಮೂರ್ಲೆ 2 5 ಆತ. LCM ಏನಾಗತ್ತೆ ಇಲ್ಲಿ ಇದು 6 ಹತ್ಲೆ 6 ಒಂದ್ಲೆ 6 ನಾಲ್ಕಲೆ 2 5 2 7 ಇಲ್ಲಿ LCM 7x ಆತ. ಇಲ್ಲಿ ಏನೈತಿ 3 ಈಜು ಕೊಟ್ಟು 5 ಡಿವೈಡೆಡ್ ಬೈ 7x LCM ಆದ್ರೆ ಇಲ್ಲಿ x ಕಮ್ಮಿ ಐತಿ 5x ಇದು 420 ಡಿವೈಡೆಡ್ ಬೈ 7x ಆತ. ಏನೈತಿ ಇದು ಮ್ಯಾಲ ಹೋದ್ರೆ 3 ಈಜು ಕೊಟ್ಟು 5x ಪ್ಲಸ್ 420 ಈಜು ಕೊಟ್ಟು 35x ಆತ. 15x ಪ್ಲಸ್ 3 2 6 3 4 12 ಈಜು ಕೊಟ್ಟು 35x ಆತ. 1260 ಈಜು ಕೊಟ್ಟು 20x x ಈಜು ಕೊಟ್ಟು 1260 ಡಿವೈಡೆಡ್ ಬೈ 20 ಮಾಡಿದ್ರೆ ಎಷ್ಟಾಗುತ್ತೆ ಎಕ್ಸ್ ವ್ಯಾಲ್ಯೂ 63 ಕಿಲೋಮೀಟರ್ ಪರ್ ಅವರ್ ಅಂದ್ರೆ ಇನ್ನು 60 ಕಿಲೋಮೀಟರ್ಗೆ 63 ಕಿಲೋಮೀಟರ್ ಪರ್ ಅವರ್ ಸ್ಪೀಡ್ನಾಗ ಹೋಗುತ್ತೆ. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್ ಆಗುತ್ತೆ. 128 ಮೀಟರ್ ಉದ್ದದ ಒಂದು ರೈಲು 125 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ಸಾಗಕತ್ತೈತಿ. ಅದೇ ದಿಕ್ಕಿನಲ್ಲಿ 17 ಕಿಲೋಮೀಟರ್ ಪರ್ ವೇಗದಲ್ಲಿ ಓಡುತ್ತಿರುವ ಒಬ್ಬ ವ್ಯಕ್ತಿಯನ್ನ ರೈಲು ಎಷ್ಟು ಸಮಯದಲ್ಲಿ ದಾಟುತ್ತೆ ಅಂತ ಕೇಳಿದ್ರೆ ನೋಡ್ರಿ ವ್ಯಕ್ತಿ ಮತ್ತು ಟ್ರೈನ್ ಎರಡು ಒಂದ ಡೈರೆಕ್ಷನ್ ಹೊಂಟವ ಅಂದ್ರೆ ಸ್ಪೀಡ್ ಏನಕ್ಕೋ ಇಲ್ಲಿ ಮೈನಸ್ ಹಾಕು 125 17 ಕಳೆದ್ರೆ ಉಳಿದಿದ್ದಷ್ಟು 108 ಉಳಿತೈತಿ. 108 ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಕ 5/18 ಮಲ್ಟಿಪ್ಲೈ ಮಾಡ್ತೀನಿ. 5 18 ಆರ್ಲಿ 108 ಆಗತ್ತೆ. 30 ಮೀಟರ್ ಪರ್ ಸೆಕೆಂಡ್ ಅನ್ನತ್ತೆ ಸ್ಪೀಡ್ ಆತ. ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಆತ. ಟ್ರೈನಿನ ಡಿಸ್ಟೆನ್ಸ್ ಎಷ್ಟೈತಿ 228 ಇಲ್ಲಿ ಸ್ಪೀಡ್ 30 ಐತಿ. ಟೈಮ್ ಕಂಡು ಹಿಡಿಬೇಕು. ಟೈಮ್ ಇಸ್ ಈಕ್ವಲ್ ಟು 228 ಡಿವೈಡೆಡ್ ಬೈ 30 ಮಾಡಿದ್ರೆ ಎಷ್ಟಾಗತ್ತೆ 7.6 ಸೆಕೆಂಡ್ನಾಗ ದಾಡ್ದೈತಿ. ಆಪ್ಷನ್ ಇಲ್ಲಿ ಡಿ ಕರೆಕ್ಟ್ ಆನ್ಸರ್ ಆಗುತ್ತೆ. ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಹಂಗ ಲೈಕ್ ಮಾಡ್ರಿ ಶೇರ್ ಮಾಡ್ರಿ. ಒಬ್ಬ ವ್ಯಕ್ತಿ 12 ಕಿಲೋಮೀಟರ್ ಪರ್ ಅವರ್ ಗಂಟೆ ಮತ್ತೆ 18 ಕಿಲೋಮೀಟರ್ ಪರ್ ಅವರ್ ವೇಗದಲ್ಲಿ ನಡೆದಿದ್ದರೆ ಅವನು 24 ಕಿಲೋಮೀಟರ್ ಹೆಚ್ಚು ದೂರ ನಡೆಯುತ್ತಿದ್ದನು. ಅವನು ನಿಜವಾಗಿ ನಡೆದ ದೂರ ಎಷ್ಟು ಅಂತ ಕೇಳಿದ್ರೆ ನೋಡ್ರಿ ಒಂದು
ಕರೆಕ್ಟ್ ಆಗಿ ನಡೆದ್ರೆ ಎಷ್ಟೈತಿ ಸ್ಪೀಡ್ 12 ಕಿಲೋಮೀಟರ್. ಅವನ್ನ ಬದಲಾಗಿ ನಡೆದಿದ್ದು ಎಷ್ಟಾಗತ್ತೆ ಇಲ್ಲಿ 18 ಕಿಲೋಮೀಟರ್ ಪರ್ ಆಗುತ್ತೆ. 6 2 12 6 3 18 ಅಂದ್ರೆ ಸ್ಪೀಡ್ ರೇಷಿಯೋ ಆಗುತ್ತೆ. ಡಿಸ್ಟೆನ್ಸ್ ರೇಷಿಯೋನು ಸೇಮ್ ಇರುತ್ತೆ 2:1. ಇಲ್ಲಿ ಎಷ್ಟು ಜಾಸ್ತಿ ಆಯ್ತು 1. ಈ ಕಿಲೋಮೀಟರ್ ವ್ಯಾಲ್ಯೂ ಎಷ್ಟು ಕೊಟ್ಟನ 24 ಕಿಲೋಮೀಟರ್ ಕೊಟ್ಟನ. ನಮ್ಗೇನ್ ಕೇಳೋಣ ಅವ ನಿಜವಾಗಿ ನಡೆದ ದೂರ ಎಷ್ಟು ಅಂತ ಕೇಳ. ರೇಷಿಯೋ ಎಷ್ಟೈತಿ 2 2 ಇಂಟು 24 ಮಾಡಿದ್ನಿ ಅಂದ್ರೆ ಎಷ್ಟಾಗತ್ತೆ 48 ಕಿಲೋಮೀಟರ್ ಒಂದು ಆಕ್ಚುಯಲ್ ಡಿಸ್ಟೆನ್ಸ್ ಆಗೈತಿ. ಆಪ್ಷನ್ ಎ ಇಲ್ಲಿ ಕರೆಕ್ಟ್ ಆನ್ಸರ್ ಆಗುತ್ತೆ.